ಬಿಜೆಪಿ ಶಾಸಕನೊಬ್ಬನ ಪ್ರಣಯದ ಆಟವನ್ನ ಆತನ ಪತ್ನಿಯೇ ಬಯಲು ಮಾಡಿದ್ದಾಳೆ. ರಾಯಚೂರು ಗ್ರಾಮೀಣ ಶಾಸಕ ತಿಪ್ಪರಾಜುಗೆ ಅಕ್ರಮ ಸಂಬಂಧ ಇರುವುದನ್ನು ಆತನ ಪತ್ನಿ ಬಹಿರಂಗಪಡಿಸಿದ್ದಾರೆ. ಲೇಡಿ PSI ಜೊತೆ ಶಾಸಕ ತಿಪ್ಪರಾಜು ಹವಲ್ದಾರ್ ಎರಡನೇ ಮದುವೆ ಆಗಿದ್ದಾರೆ ಅಂತ ದೂರನ್ನ ಕೂಡ ನೀಡಿದ್ದಾರೆ. ರಾಯಚೂರು ಗ್ರಾಮೀಣ ಶಾಸಕ ತಿಪ್ಪರಾಜು ವಿರುದ್ಧ ಈಗ ಪತ್ನಿ ದೂರನ್ನ ನೀಡಿದ್ದಾರೆ. ಮಹಿಳಾ ಆಯೋಗದ ಮೆಟ್ಟಿಲನ್ನ ಕೂಡ ಏರಿದ್ದಾರೆ ಶಾಸಕ ತಿಪ್ಪರಾಜು ಪತ್ನಿ ಸೌಮ್ಯ. ಬಿಜೆಪಿ ಶಾಸಕನ ಪ್ರಣಯದಾಟವನ್ನ ಆತನ ಪತ್ನಿ ಈಗ ಬಯಲು ಮಾಡಿರುವಂತದ್ದು. ಶಾಸಕ ತಿಪ್ಪರಾಜು ವಿರುದ್ಧ ಅನೈತಿಕ ಸಂಬಂಧದ ಆರೋಪವನ್ನ ಮಾಡಿದ್ದಾರೆ ಆತನ ಪತ್ನಿ. ಅಲ್ಲದೆ ರಾಯಚೂರು ಗ್ರಾಮೀಣ ಶಾಸಕ ತಿಪ್ಪರಾಜು ವಿರುದ್ಧ ಪತ್ನಿಯ ದೂರನ್ನ ನೀಡಿದ್ದಾರೆ ಶಾಸಕ ತಿಪ್ಪರಾಜು ಪತ್ನಿಗ ಸೌಮ್ಯ. ಈ ಒಂದು ಪ್ರಕರಣ ಸಂಬಂಧ ಮಹಿಳಾ ಆಯೋಗದ ಮೆಟ್ಟಿಲನ್ನ ಕೂಡ ಏರಿದ್ದಾರೆ. ಲೇಡಿ PSI ಜೊತೆ ಶಾಸಕ ತಿಪ್ಪರಾಜು ಹವಲ್ದಾರ್ ಎರಡನೇ ಮದುವೆಯನ್ನಾಗಿದ್ದಾರೆ ಅನ್ನೋ ದೂರನ್ನ ನೀಡಿದ್ದಾರೆ. ರಾಯಚೂರು ಗ್ರಾಮೀಣ ಶಾಸಕ ತಿಪ್ಪರಾಜು ವಿರುದ್ಧ ಪತ್ನಿಯೇ ಈಗ ದೂರನ್ನ ನೀಡಿದ್ದಾರೆ. ಎರಡನೇ ಮದುವೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಬಗ್ಗೆ ದೂರನ್ನ ನೀಡಿದ್ದಾರೆ ಶಾಸಕ ತಿಪ್ಪರಾಜು ಪತ್ನಿ ಸೌಮ್ಯ. ಈ ಪ್ರಕರಣ ಸಂಬಂಧ ಮಹಿಳಾ ಆಯೋಗದ ಮೆಟ್ಟಿಲನ್ನ ಕೂಡ ಏರಿದ್ದಾರೆ. ರಾಯಚೂರು ಗ್ರಾಮೀಣ ಶಾಸಕ ತಿಪ್ಪರಾಜು ವಿರುದ್ಧ ಈಗ ಆತನ ಪತ್ನಿಯೇ ಒಂದು ದೂರನ್ನ ನೀಡಿರುವಂಥದ್ದು. ತನ್ನ ಪತಿಗೆ ಅಕ್ರಮ ಸಂಬಂಧ ಇದೆ ಅನ್ನುವುದನ್ನ ಈಗ ಆತನ ಪತ್ನಿಯೇ ಬಯಲು ಮಾಡಿರುವಂಥದ್ದು. ಶಾಸಕ ತಿಪ್ಪರಾಜು ವಿರುದ್ಧ ಅನೈತಿಕ ಸಂಬಂಧದ ಆರೋಪವನ್ನ ಮಾಡಿದ್ದಾರೆ ತಿಪ್ಪರಾಜು ಹವಲ್ದಾರ್ನ ಪತ್ನಿ ಸೌಮ್ಯ. ಈಗ ಈ ಆರೋಪವನ್ನ ಮಾಡಿರುವಂಥದ್ದು. ಲೇಡಿ PSI ಜೊತೆಗೆ ಎರಡನೇ ಮದುವೆಯನ್ನ ಆಗಿದ್ದಾರೆ ಅನ್ನುವ ಆರೋಪವನ್ನ ಕೂಡ ಸೌಮ್ಯ ಮಾಡಿರುವಂಥದ್ದು. ಶಾಸಕ ತಿಪ್ಪರಾಜು ಪತ್ನಿ ಸೌಮ್ಯ ಈಗ ಈ ಪ್ರಕರಣದ ಸಂಬಂಧ ಮಹಿಳಾ ಆಯೋಗದ ಮೆಟ್ಟಿಲನ್ನ ಕೂಡ ಏರಿದ್ದಾರೆ. ಅಲ್ಲದೆ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ದಾರೆ. ತನ್ನ ಗಂಡ ಏನು ಶಾಸಕ ತಿಪ್ಪರಾಜು ಏನಿದ್ದಾರೆ ಅವರು ಅನೈತಿಕ ಸಂಬಂಧವನ್ನ ಹೊಂದಿದ್ದಾರೆ. ಲೇಡಿ PSI ಜೊತೆಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಾರೆ. ಅಲ್ಲದೆ ಎರಡನೇ ಮದುವೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವ ಕುರಿತು ಈಗ ದೂರನ್ನ ಕೂಡ ದಾಖಲಿಸಿದ್ದಾರೆ. ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ನೀಡಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ಏನು PSI ಜೊತೆಗೆ ರಾಯಚೂರು ಶಾಸಕ ಏನು ತಿಪ್ಪರಾಜು ಏನಿದ್ದಾರೆ ಇವರಿಗೆ ಅನೈತಿಕ ಸಂಬಂಧ ಇದೆ ಅಂತ ಈಗ ಪತ್ನಿಯ ದೂರನ್ನ ನೀಡಿರುವಂಥದ್ದು. ಈಗ ಅವರು ಎರಡನೇ ಮದುವೆ ಆಗಿದ್ದಾರೆ ಅನ್ನೋ ಬಗ್ಗೆ ಕೂಡ ಅವರು ಒಂದು ದೂರನ್ನ ನೀಡಿರುವಂಥದ್ದು, ಶಂಕೆ ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ಏನಾದರೂ ಸಾಕ್ಷಿ ಪುರಾವೆಗಳನ್ನ, ಮದುವೆ ಆಗಿರೋದಕ್ಕೆ ಏನಾದರೂ ಸಾಕ್ಷಿ ಪುರಾವೆಗಳನ್ನು ಒದಗಿಸಿದ್ದಾರಾ? ಈಗ ಅಂದ್ರೆ ರಾಜ್ಯ ಮಹಿಳಾ ಆಯೋಗಕ್ಕೆ ಬಂದಿರುವಂತಹ ದೂರ ಪ್ರಕಾರ ಶಾಸಕ ತಿಪ್ಪರಾಜು ಹವಲ್ದಾರ್ ಅಂದ್ರೆ ಅವರ ಪತ್ನಿ ಸೌಮ್ಯ ಅವರೇ ಖುದ್ದಾಗಿ ಆಯೋಗದ ಮುಂದೆ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ನನ್ನ ಪತಿ ಅಂದ್ರೆ ಶಾಸಕ ತಿಪ್ಪರಾಜು ಹವಲ್ದಾರ್ ಇದ್ದಾರೆ, ಹಲವು ದಿನಗಳಿಂದ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ದೇವನಹಳ್ಳಿಯಲ್ಲಿ ಮತ್ತೊಬ್ಬ PSI ಜೊತೆ ಅಂದ್ರೆ ಅವರ ಬೇಬಿ ವಾಲೇಕರ್ ಅನ್ನುವಂತಹ PSI ಜೊತೆ ಅನೈತಿಕವಾಗಿ ಸಂಸಾರವನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಮದುವೆ ಆಗಿದ್ದಾರೆ. ಅದರಿಂದ ನನಗೆ ತುಂಬ ನೋವಾಗಿದೆ. ಯಾಕೆಂದರೆ ನನ್ನ ಸಂಸಾರವೇ ಬೀದಿಗೆ ಬರುವಂತಾಗಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅನ್ನುವಂತಹ ಒಂದು ದೂರನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು. ಜೊತೆಗೆ ಅವರ ವಿರುದ್ಧ ಅಕ್ರಮ ಸಂಬಂಧ ಇದೆ. ಯಾಕೆಂದರೆ ಇದು ಕೇವಲ ಯಾರೋ ಅವರಿಗೆ ಸೌಮ್ಯ ಅವರಿಗೆ ಹೇಳಿ ಮಾಡಿದ್ದಲ್ಲ. ಯಾಕೆಂದರೆ ಇದೀಗ ಅಂದರೆ ಒಂದು ತಿಪ್ಪರಾಜು ಹವಲ್ದಾರ್ ಕೂಡ ಒಂದು ಬೇರೊಂದು ಮಾಧ್ಯಮಕ್ಕೆ ಒಂದು ಪ್ರತಿಕ್ರಿಯೆ ಮಾಡೋ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ, ಇದು ಯಾರೋ ನಮ್ಮ ವಿರುದ್ಧ ಪಿತೂರಿಯನ್ನ ಮಾಡಿದ್ದಾರೆ, ನಮ್ಮ ವಿರುದ್ಧ ಆಗದೇ ಇರೋರು ಸಂಚನ ಮಾಡಿದ್ದಾರೆ, ತನ್ನ ಪತ್ನಿ ಯಾವುದೇ ದೂರನ್ನ ನೀಡಿಲ್ಲ
ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಅವರೇ ಸೌಮ್ಯ ಅವರೇ ಅಂದರೆ ತಿಪ್ಪರಾಜು ಹವಾಲ್ದಾರ್ ಅವರ ಅಂದರೆ ಪತ್ನಿ ಸೌಮ್ಯ ಅವರೇ ಖುದ್ದಾಗಿ ರಾಜ್ಯ ಮಹಿಳಾ ಆಯೋಗದ ಮುಂದೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಅವರ ಮುಂದೆ ಬಂದು ತಮ್ಮ ಕೈ ಬರಹದಿಂದನೇ ಒಂದು ದೂರನ್ನ ಕೊಟ್ಟಿರುವಂತಹದ್ದು. ತನ್ನ ಪತಿ ತಿಪ್ಪರಾಜ್ ಅಂದರೆ ಹಲವು ವರ್ಷಗಳಿಂದ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡ್ತಿದ್ದಾರೆ, ಅದು ನನಗೆ ತಡವಾಗಿ ಬಂದಿದೆ, ಹಾಗಾಗಿ ತನಗೆ ನೋವಾಗಿದೆ, ತನ್ನ ಸಂಸಾರ ಬೀದಿಗೆ ಬಂದಿದೆ, ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ಈಗಾಗಲೇ ದೂರನ್ನ ಕೊಟ್ಟಿರುವಂತಹದ್ದು 1 ತಿಂಗಳಾಗಿದೆ. ತಿಪ್ಪರಾಜ್ ಹವಾಲ್ದಾರ್ ಇವರು ಕೂಡ ಮಹಿಳಾ ಆಯೋಗದಿಂದ ನೋಟಿಸ್ ಜಾರಿಯಾಗಿರುವಂತಹದ್ದು. ಬೇಬಿ ವಾಲೇಕರ್ ಏನು PSI ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ, ಅವರಿಗೂ ಕೂಡ ನೋಟಿಸ್ ಜಾರಿಯಾಗಿ ಈಗಾಗಲೇ ಹೇಳಿಕೆಯನ್ನು ನೀಡಲಿಕ್ಕೆ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ. ಆದರೆ ಈವರೆಗೂ ಕೂಡ ಬಂದಿಲ್ಲ. ಜೊತೆಗೆ ಈ ವಿಷಯ ಮಾಧ್ಯಮಗಳಿಗೆ ಗೊತ್ತಾಗಿ ಮಾಧ್ಯಮ ಈ ವರದಿಯಾದ ಸಂದರ್ಭದಲ್ಲಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಕೂಡ ಯಾವುದೇ ಆರೋಪವನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ತಾನು ಈ ರೀತಿ ಯಾವುದನ್ನು ತಪ್ಪು ಮಾಡಿಲ್ಲ ಅನ್ನುವಂಥದ್ದು. ಆದರೆ ದೇವನಹಳ್ಳಿಯಲ್ಲಿ ಮನೆ ಮಾಡಿರುವಂತಹದ್ದು, ಅಲ್ಲೇ PSI ಬೇಬಿ ವಾಲೇಕರ್ ಜೊತೆ ವಾಸವಾಗಿರುವಂತಹದ್ದು ಜಗಜ್ಜಾಹೀರಾಗಿರುವಂಥ ವಿಚಾರ, ಅದನ್ನು ಒಪ್ಕೊಳ್ಳಿಕ್ಕೆ ತಿಪ್ಪರಾಜ್ ಸಿದ್ಧ ಇಲ್ಲ. ಈಗಾಗಲೇ ಮಹಿಳಾ ಆಯೋಗ ಕೂಡ ಅವರಿಗೆ ಒಂದು ದೂರನ್ನ ನೋಟಿಸನ್ನ ಜಾರಿ ಮಾಡಿ ವಿಚಾರಣೆಗೆ ಬರಲಿಕ್ಕೆ ಸೂಚನೆಯನ್ನು ಮಾಡಿರುವಂತಹದ್ದು. ಹರೀಶ್, ಎಸ್, ಈ ಬಗ್ಗೆ ಈಗ ಬೇಬಿ ವಾಲೇಕರ್ PSI ಬೇಬಿ ವಾಲೇಕರ್ ಅವರು ಏನು ಹೇಳ್ತಾರೆ, ಏನು ಪ್ರತಿಕ್ರಿಯೆ ಕೊಡ್ತಾರೆ? ಹರೀಶ್, ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ಬೇಬಿ ವಾಲೇಕರ್ ಯಾವುದೇ ಮಾಧ್ಯಮಗಳಿಗೆ ಅವರು ಕೈ ಸಿಗ್ತಾ ಇಲ್ಲ. ಯಾಕಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ತಿಪ್ಪರಾಜು ಹವಾಲ್ದಾರ್ ಎಂದರೆ ಅವರು ಮಾತ್ರ ಹೇಳ್ತಾ ಇರುವಂತಹದ್ದು ತನ್ನ ವಿರುದ್ಧ ಪಿತೂರಿಯನ್ನು ಮಾಡಲಾಗ್ತಾ ಇದೆ, ತನ್ನ ವಿರುದ್ಧ ಯಾವುದೇ ಸುಳ್ಳು ಆರೋಪವನ್ನು ಮಾಡಲಾಗಿದೆ. ಆದರೆ ಈ ಸುಳ್ಳು ಆರೋಪವನ್ನು ಮಾಡ್ತಿರೋದು ಯಾವುದೇ 3ನೇ ವ್ಯಕ್ತಿ ಅಲ್ಲ, ಅವರ ಪತ್ನಿ ಸೌಮ್ಯ ಅವರೇ ಕೂಡ. ಹಾಗಾಗಿ ಇದನ್ನ ಒಪ್ಕೊಳ್ಬೇಕು, ಆದರೆ ಇದಕ್ಕೊಂದು ತನಿಖೆಗೆ ಸಹಕರಿಸಬೇಕಾದಂತಹ ಅನಿವಾರ್ಯತೆ ಈಗ ತಿಪ್ಪರಾಜು ಅವರ ಮುಂದೆ ಬಂದಿರುವಂತಹದ್ದು. ಒಟ್ಟಾರೆ ಈ ಪ್ರಕರಣ ಏನಿದೆ ಅಂದ್ರೆ ಎಲ್ಲೋ ಒಂದು ಕಡೆ ತನ್ನ ಮನೆ ರಾಯಚೂರಲ್ಲಿ ಇದ್ದಂಥ ಸೌಮ್ಯ ಅವರ ಜೊತೆಗಿನ ಸಂಸಾರನ ಹೊರತುಪಡಿಸಿ ಬೆಂಗಳೂರಿಗೆ ಬಂದಂಥ ಶಾಸಕರು ಇಲ್ಲೊಂದು ಅಕ್ರಮ ಮನೆಯನ್ನು ಮಾಡಿಕೊಂಡು ಈಗಾಗಲೇ ಸಿಕ್ಕಿಬಿದ್ದಿರುವಂತಹದ್ದು. ಜೊತೆಗೆ ಅದು ಈಗ ಜಗಜ್ಜಾಹೀರಾತಾಗಿ ಈಗ ಅವರು ಆರೋಪವನ್ನು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲದೆ ಇರುವಂತಹದ್ದು. ಈಗ ನೋಡಿದ್ರೆ ಅವರ ಒಂದು ಮನಸ್ಥಿತಿ ಹೇಗೆ, ಅವರ ಯಾವ ರೀತಿಯಾಗಿ ಅವರ ನಡವಳಿಕೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುವಂತಹದ್ದು. ಹರೀಶ್, ಎಸ್ ರಮೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. BJP ಶಾಸಕನ ಒಂದು ಪ್ರಣಯದಾಟವನ್ನು ಆತನ ಪತ್ನಿ ಈಗ ಬಯಲಿಗೆ ಎಳೆದಿರುವಂಥದ್ದು. ಶಾಸಕ ತಿಪ್ಪರಾಜು ವಿರುದ್ಧ ಅನೈತಿಕ ಸಂಬಂಧದ ಆರೋಪವನ್ನು ಆತನ ಪತ್ನಿ ಸೌಮ್ಯ ಮಾಡಿರುವಂಥದ್ದು. ಈಗ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ನೀಡಿದ್ದಾರೆ. ರಾಯಚೂರು ಗ್ರಾಮೀಣ ಶಾಸಕ ತಿಪ್ಪರಾಜು ವಿರುದ್ಧ ಪತ್ನಿಯೇ ಈಗ ದೂರನ್ನು ನೀಡಿರುವಂಥದ್ದು. ತನ್ನ ಗಂಡ ಶಾಸಕ ತಿಪ್ಪರಾಜು ಏನಿದ್ದಾರೆ ಅವರು PSI ಬೇಬಿ ವಾಲೇಕರ್ ಅನ್ನುವ ಮಹಿಳೆಯೊಂದಿಗೆ ವಾಸವಾಗಿದ್ದಾರೆ, ಮದುವೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ದೂರನ್ನ ನೀಡಿರುವಂಥದ್ದು. ಮಹಿಳಾ PSI ಬೇಬಿ ವಾಲೇಕರ್ ನನ್ನ ಜೀವನವನ್ನು ಹಾಳು ಮಾಡಿದ್ದಾರೆ ಅಂತ ಕೂಡ ಅವರ ಪತ್ನಿ ಹೇಳಿರುವಂಥದ್ದು. ಮಹಿಳಾ PSI ಬೇಬಿ ವಾಲೇಕರ್ನಿಂದ ನನ್ನ ಗಂಡ ನನ್ನನ್ನು ದೂರ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ನನ್ನ ಗಂಡನನ್ನು ನನಗೆ ಕೊಡಿಸದಿದ್ರೆ ನಾನು ಮತ್ತು ನನ್ನ ಮಕ್ಕಳು ಪ್ರಾಣ ಕಳೆದುಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ದೂರು ನೀಡಿದ್ದಕ್ಕೆ ನನ್ನ ಗಂಡನಿಂದ ನನಗೆ ಜೀವ ಬೆದರಿಕೆ ಕೂಡ ಬಂದಿದೆ. ಮಹಿಳಾ ಆಯೋಗದ ದೂರಿನಲ್ಲಿ ಶಾಸಕ ತಿಪ್ಪರಾಜು ಪತ್ನಿ ಈ ಅಳಲನ್ನು ತೋಡ್ಕೊಂಡಿದ್ದಾರೆ.